ಹೊಸ ವರ್ಷದ ಹೊತ್ತಿಲಲ್ಲೇ ಅತಿ ದೊಡ್ಡ ಬೇಟೆ ಇದು. ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಲಾಯಿತು. ಅದರಲ್ಲಿ 55 ಕೋಟಿ 88 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಇದು ಮಹಾರಾಷ್ಟ್ರದ ANTF ನಿಂದ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿರೋದು. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆಗೆ 4ರನ್ನ ಸದ್ಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರಲ್ಲಿ ಫ್ಯಾಕ್ಟರಿ ಇತ್ತು. ಡ್ರಗ್ಸ್ ಫ್ಯಾಕ್ಟರಿಯನ್ನ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನಿಂದಲೇ ಬೇರೆ ರಾಜ್ಯಕ್ಕೂ ಕೂಡ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ. 3 ಫ್ಯಾಕ್ಟರಿಗಳಿಂದ ಬೇರೆ ರಾಜ್ಯಗಳಿಗೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡಲಾಗ್ತಾ ಇತ್ತು. ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳ ತನಿಖೆಯನ್ನು ನಡೆಸ್ತಾ ಇದೆ. ಬಂಧಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಒಬ್ಬಾತ ಸಿಕ್ಬೀಳ್ತಾನೆ ಡ್ರಗ್ ಪೆಡ್ಲರ್. ಆತನ ಬಳಿ ಇದ್ದಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಿದಂತಹ ಅಧಿಕಾರಿಗಳು ಅದರ ಜಾಡನ್ನ ಬೆನ್ನಹತ್ತಿ ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ 3 ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ನಡೆಸಿದ್ರು. ನೋಡಿ, ಡಿಸೆಂಬರ್ 26ರಂದು ಮಹಾರಾಷ್ಟ್ರ ANTF ಕಾರ್ಯಾಚರಣೆ. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಿಂದ ಡ್ರಗ್ಸ್ ಫ್ಯಾಕ್ಟರಿಯಲ್ಲಿ ಈ ಡ್ರಗ್ ಅನ್ನ ತಯಾರು ಮಾಡಲಾಗ್ತಾ ಇತ್ತು. ಬೆಂಗಳೂರಿನ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ರು ಈ ಇಬ್ಬರು. ಯೋಗಿರಾಜ್ ಕುಮಾರ್ ಹಾಗೆ ನಯನ್ ಪವಾರ್ ಕಿಂಗ್ ಪಿನ್ಗಳಾಗಿದ್ದಾರೆ. ರಾಜಸ್ಥಾನ ಮೂಲದ ಇಬ್ಬರು ಡ್ರಗ್ಸ್ ಬಿಸಿನೆಸ್ ಮೆನ್ಗಳು. ದೇಶದ ಅನೇಕ ಕಡೆಗಳಲ್ಲಿ ಇವರು ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿಯನ್ನ ಸದ್ಯ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರದೀಪ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಾದಕ ವಸ್ತು ತಯಾರಿಕೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಬೆಂಗಳೂರಿನ 3 ಕಡೆ ದಾಳಿ ನಡೆಸಿ ಒಟ್ಟಾರೆ ಇಡೀ ಕಾರ್ಯಾಚರಣೆಯಲ್ಲಿ ಸುಮಾರು 56 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಸೊ ಇದು ಬಾಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಸ್ಪಂದನ ಲೇಔಟ್ ಅಂದ್ರೆ ಕಾಡು ಸೊನ್ನಪ್ಪನ ಹಳ್ಳಿಗೆ ಬರುವಂತಹ ಜಾಗದಲ್ಲಿರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಶೆಡ್ ಏನಿದೆ, ಈ ಶೆಡ್ ನ ಸುಮಾರು ತಿಂಗಳ ಹಿಂದ್ಗಡೆ ಅಷ್ಟೇ ಒಬ್ಬ ವ್ಯಕ್ತಿ ಬಾಡಿಗೆಗೆ ತೆಗೆದುಕೊಂಡಿದ್ದ. ಆತ ಇಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡೋಕೆ ಮುಂದಾಗಿದ್ದ. ಆದ್ರೆ ಈ ಒಂದು ಶೆಡ್ ನ ಒಳಗಡೆ ರಾಸಾಯನಿಕಗಳನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಈ ರಾಸಾಯನಿಕಗಳಿಂದ ವಾಸನೆ ಹೊರಬರ್ತಾ ಇರುತ್ತೆ. ಹೀಗಾಗಿ ಅಕ್ಕಪಕ್ಕದವರಿಗೆ ಏನ್ ತಯಾರು ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಬಂದಿರುತ್ತೆ. ಹೀಗಾಗಿ ಇಲ್ಲಿದ್ದಂತಹ ಡ್ರಗ್ಸ್ ಮಾಡುವಂತಹ ಒಂದು ಯಂತ್ರಗಳನ್ನ ಸಮೀಪದಲ್ಲಿರುವಂತಹ ಕೊತ್ನೂರಿನ ಒಂದು ಮಾವಿನ ತೋಪಿಗೆ ತಗೊಂಡೋಗಿ ಅಲ್ಲೊಂದು ಶೆಡ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡ್ತಾರೆ. ತದನಂತರ ಅದನ್ನ ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಗ್ರಾಮದ ಒಂದು ಮನೆಯಲ್ಲಿ ಇಟ್ಟು ಅದನ್ನ ಸಂಗ್ರಹವನ್ನ ಮಾಡಿ ದೇಶದ ಬೇರೆ ಬೇರೆ ಕಡೆಗೂ ಸಹ ಸಪ್ಲೈನ ಮಾಡ್ತಾ ಇರ್ತಾರೆ. ಮಹಾರಾಷ್ಟ್ರದ ನಾರ್ಕೋಟಿಕ್ಸ್ ಟೀಮ್ ಅಧಿಕಾರಿಗಳು ಮತ್ತು ಬಾಗ್ಲೂರು ಪೊಲೀಸರು ಇಬ್ರು ಸಹ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಈ ಜಾಗವನ್ನ ಪತ್ತೆ ಮಾಡ್ತಾರೆ. ಪತ್ತೆ ಮಾಡಿ ಇಬ್ಬರು ಆರೋಪಿಗಳನ್ನ ಇಲ್ಲಿಂದ ಬಂಧಿಸಿ ಕರ್ಕೊಂಡೋಗಿರುವಂತದ್ದು. ಜೊತೆಗೆ ಇಲ್ಲಿದ್ದಂತಹ ಕೆಲವು ಮೆಟೀರಿಯಲ್ಸ್ ಗಳನ್ನು ಸಹ ಪೊಲೀಸರು ಅಂದ್ರೆ ಮಹಾರಾಷ್ಟ್ರದ ಪೊಲೀಸರು ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಗೋಡನ್ನ ಸೀಸ್ ಮಾಡಿ ಬೀಗ ಹಾಕಿರುವಂತಹ ದೃಶ್ಯದನ್ನು ಕಾಣಬಹುದು. ಸದ್ಯಕ್ಕೆ ಈ ಇಬ್ಬರು ಜೊತೆಯಲ್ಲಿ ಇಲ್ಲಿಂದ ಡ್ರಗ್ಸ್ ತಗೊಂಡೋಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಮುಂಬೈಯಲ್ಲಿ, ಹಾಗೆ ಆತ ಕೊಟ್ಟ ಮಾಹಿತಿ ಮೇರೆಗೆ ಮತ್ತೊಬ್ಬ ವ್ಯಕ್ತಿ ಸಂತೋಷ್ ಪಾಟೀಲ್ ಎಂಬ ಬೆಳಗಾವಿ ಮೂಲದ ವ್ಯಕ್ತಿಯನ್ನ ಬಂಧಿಸಿದಂತಹ ಅಂದ್ರೆ ಒಟ್ಟಾರೆ 4 ಜನರನ್ನ ಬಂಧಿಸಿರುವಂತಹ ಪೊಲೀಸರು ಈಗ ಇನ್ನು ಈ ಇಬ್ಬರು ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಪೊಲೀಸರು ಬೆಂಗಳೂರಿನಲ್ಲಿ ಸುಮಾರು 56 ಕೋಟಿ ಮೌಲ್ಯ ರೂಪಾಯಿನ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಜೊತೆಗೆ 3 ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿ ಈ ರೀತಿಯಾದಂತಹ ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು. ಸದ್ಯಕ್ಕೆ ನಾನೀಗ ಡ್ರಗ್ಸ್ ಸೀಸ್ ಆದಂತಹ ಮತ್ತೊಂದು ಫ್ಯಾಕ್ಟರಿ ಬಳಿ ಇದ್ದೀನಿ. ಇದು ಕೊತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಬರುವಂತಹ ಒಂದು ಮಾವಿನ ತೋಪಿನ ಮಧ್ಯೆ ಇರುವ ಒಂದು ಶೆಡ್. ಈ ಶೆಡ್ ನಲ್ಲಿ ನಿರಂತರವಾಗಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಾ ಇರೋ ಮಾಹಿತಿಯ ಮೇರೆಗೆ ಮಹಾರಾಷ್ಟ್ರದ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳು ಡಿಸೆಂಬರ್ 25 ಮತ್ತು 26ನೇ ತಾರೀಕಂದು ಈ ಸ್ಥಳ ಜೊತೆಗೆ ಇನ್ನೊಂದು 2 ಕಡೆ ಅಂದ್ರೆ ಬಾಗ್ಲೂರು ಠಾಣಾ ವ್ಯಾಪ್ತಿಯ ಒಂದು ಮನೆ, ಮತ್ತೊಂದು ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಇನ್ನೊಂದು ಮನೆಯ ಮೇಲೂ ಸಹ ರೇಡ್ ಮಾಡಿ ಪರಿಶೀಲನೆ ನಡೆಸಿದ್ರು. ಈ 3 ಜಾಗದಲ್ಲಿ ಒಟ್ಟು 56 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿ ಈಗ ತಗೊಂಡು ಹೋಗಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಒಳಗಡೆ ನೀವು ಒಂದಷ್ಟು ಮೆಟೀರಿಯಲ್ ಕೂಡ ಇರುವಂತದ್ದು. ಇದೆಲ್ಲವೂ ಸಹ ಡ್ರಗ್ಸ್ ತಯಾರು ಮಾಡ್ಲಿಕ್ಕೆ ಮತ್ತು ಡ್ರಗ್ಸ್ ಅನ್ನ ಪ್ಯಾಕ್ ಮಾಡ್ಲಿಕ್ಕೆ ಒಂದಷ್ಟು ಬಾಕ್ಸ್ ಗಳನ್ನು ಇಟ್ಕೊಂಡಿದ್ರು ಅನ್ನೋದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ಗೇಟ್ ಬಾಗ್ಲಿಗೆ ಬೀಗ ಹಾಕಿ ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಜಾಗದ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಸಹ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ 3 ಕಡೆ ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ಸ್ ಡ್ರಗ್ಸ್ ಫೋರ್ಸ್ ನ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಸುಮಾರು 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತಹ ಘಟನೆ ಬೆಂಗಳೂರಿನ 3 ಕಡೆ ನಡೆದಿರುವಂತದ್ದು. ಸದ್ಯಕ್ಕೆ ನಾನು ಘಟನೆ ನಡೆದಂತಹ ಒಂದು ಸ್ಥಳದಲ್ಲಿ ಇದ್ದೀನಿ. ಇದು ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಯರಪ್ಪನಹಳ್ಳಿಯಲ್ಲಿರುವಂತಹ ಒಂದು ಮನೆ. ಈ ಮನೆಯಲ್ಲಿ ಡ್ರಗ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಇನ್ನು 2 ಕಡೆಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಮಾಡಿಸಿದಂತಹ ಆರೋಪಿಗಳು ಅಲ್ಲಿ ಡ್ರಗ್ಸ್ ಅನ್ನ ತಯಾರು ಮಾಡಿ ನಂತರ ಅದನ್ನ ಇಲ್ಲಿಗೆ ತಗೊಂಡು ಬಂದು ಸ್ಟೋರ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಬೆಂಗಳೂರಿನಲ್ಲಿ ಈ
ಪ್ರಮಾಣದ ಡ್ರಗ್ಸ್ ಸಿಕ್ಕಿರುವಂತದ್ದು ಎಲ್ಲೋ ಒಂದು ಕಡೆ ಬೆಂಗಳೂರು ಪೊಲೀಸರ ವೈಫಲ್ಯವನ್ನು ಸಹ ತೋರಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಬೆಂಗಳೂರು ಪೊಲೀಸರು ಸೀಸ್ ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಟ್ಟಿದ್ರು. ಆದ್ರೆ ಈಗ 3 ಕಡೆಯಲ್ಲಿ ಫ್ಯಾಕ್ಟರಿ ಸಮೇತ ಒಂದು ಸ್ಟೋರೇಜ್ ಸಮೇತ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಹೀಗಾಗಿ ಇದಕ್ಕೆ ಪ್ರಶ್ನೆ ಉಳಿದಿರುವಂತದ್ದು ಪೊಲೀಸರು ಏನ್ ಮಾಡ್ತಿದ್ರು ಅಂತ. ಸದ್ಯಕ್ಕೆ ಈ ಬಗ್ಗೆ ಪೊಲೀಸರು ಅಂದ್ರೆ ಬೆಂಗಳೂರಿನ ಪೊಲೀಸರು ಸಿಸಿಬಿ ಪೊಲೀಸರು ಸಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.